1967ರ 4ನೇ ಚುನಾವಣೆ ಇತಿಹಾಸ. ಕಾಂಗ್ರೆಸ್ ಏಕಚಕ್ರಾಧಿಪತ್ಯಕ್ಕೆ ಬಿತ್ತು ಕೊಡಲಿ ಪೆಟ್ಟು. ದೇಶದಲ್ಲಿ 4ನೇ ಲೋಕಸಭೆ ಚುನಾವಣೆ ನಡೆಯುವ ಹೊತ್ತಿಗೆ ದೇಶದ ರಾಜಕೀಯ ವ್ಯವಸ್ಥೆ ಮಾತ್ರವಲ್ಲದೆ ಸಾಮಾಜಿಕ ಆರ್ಥಿಕ ವಿಚಾರಗಳಲ್ಲೂ ಸಾಕಷ್ಟು ಬದಲಾವಣೆಗಳು ಘಟಿಸಿದ್ದವು. 1967ರ ಚುನಾವಣೆಯಲ್ಲಿ ಮತದಾನ ಪ್ರಕ್ರಿಯೆಯು ಕೇವಲ 5 ದಿನದಲ್ಲಿ ಪೂರ್ಣಗೊಳಿಸಲಾಯಿತು. 2 ಯುದ್ಧ, 2 ಹಾಲಿ ಪ್ರಧಾನಿಗಳ ನಿಧನ, ಆರ್ಥಿಕ ಸಂಕಟ, ಆಹಾರದ ಅಭಾವ, ಆಡಳಿತ ವಿರೋಧಿ ಅಲೆಯ ನಡುವೆ ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿಯವರು ಕಾಂಗ್ರೆಸ್ ಪಕ್ಷವನ್ನು ಚುನಾವಣೆಯಲ್ಲಿ ಮುನ್ನಡೆಸಿದರು. ಈ ವೇಳೆಯಲ್ಲಿ ದಕ್ಷಿಣದಲ್ಲಿ, ಅದರಲ್ಲೂ ಮದ್ರಾಸ್ ಅಂದರೆ ಇಂದಿನ ತಮಿಳುನಾಡು ರಾಜ್ಯದಲ್ಲಿ ಹಿಂದಿ ವಿರೋಧಿ ಹೋರಾಟ ಉತ್ತುಂಗ ಸ್ಥಿತಿಗೆ ತಲುಪಿತು. ದೇಶದಲ್ಲಿ ಮಾವೋವಾದಿ ನಕ್ಸಲರ ಚಳವಳಿ ಅಂಕುರ ಪಡೆದುಕೊಂಡಿತು. 1962-67ರ ನಡುವೆ ಭಾರತ ಆಂತರಿಕ ಹಾಗೂ ಬಾಹ್ಯ ಗಂಭೀರ ಅಪಾಯ ಎದುರಿಸಿತು. ಕಾಂಗ್ರೆಸ್ ಸರ್ಕಾರದ ನೀತಿಗಳು ದೇಶದ ಒಳಗೆ ಹಾಗೂ ಹೊರಗೆ ವ್ಯತಿರಿಕ್ತ ಪರಿಣಾಮ ಉಂಟು ಮಾಡಿದ್ದವು. 1962ರಲ್ಲಿ ದೇಶದ ಮೇಲೆ ಸಮರ ಸಾರಿದ ಚೀನಾವನ್ನು ಹಗುರವಾಗಿ ಪರಿಗಣಿಸಿ ಭಾರತದ ಸೋಲಿಗೆ ಕಾರಣವಾದ ನೆಹರು ಅವರ ವಿದೇಶ ನೀತಿ ಸಾಮರ್ಥ್ಯದ ಬಗ್ಗೆ ಪ್ರಶ್ನೆ ಮೂಡಿದ್ದವು. ಪಂಚಶೀಲ ತತ್ವದ ಹೊರತಾಗಿಯೂ ಭಾರತದ ಮೇಲೆ ಯುದ್ಧ ಸಾರಿದ ಚೀನಾವನ್ನು ತಡೆಯುವಲ್ಲಿ ನೆಹರು ವಿಫಲರಾದರು. ಯುದ್ಧದ ಮೂಲಕ ಭಾರತದ ಸೇನಾ ಸಾಮರ್ಥ್ಯ ಎಷ್ಟು ಬಲಹೀನವಾಗಿತ್ತು ಎಂಬುದು ಸಾಬೀತಾಯಿತು. ಸಾವಿರದ 1967ರ ಚುನಾವಣೆಗೂ ಮುನ್ನ ಆಗಿದ್ದೇನು? ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ನಿಧನ. 1962ರಲ್ಲಿ ಚೀನಾ ವಿರುದ್ಧ ಯುದ್ಧದಲ್ಲಿ ಭಾರತ ಸೋಲು. ಪ್ರಧಾನಿಯಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಕಾರ್ಯಭಾರ. 1965ರಲ್ಲಿ ಭಾರತದ ಮೇಲೆ ಪಶ್ಚಿಮ ಪಾಕಿಸ್ತಾನ ಸಮರ. ಪಶ್ಚಿಮ ಪಾಕಿಸ್ತಾನ ಸೇನೆಯನ್ನು ಬಗ್ಗು ಬಡಿದ ಭಾರತ. ಯುದ್ಧ ಅಂತ್ಯಕ್ಕೆ ಭಾರತ ಪಶ್ಚಿಮ ಪಾಕ್ ತಾಷ್ಕೆಂಟ್ ಘೋಷಣೆ. ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಂಶಯಾಸ್ಪದ ಸಾವು. ಹಂಗಾಮಿ ಪ್ರಧಾನಿಯಾಗಿ ಗುಲ್ಜಾರಿ ಲಾಲ್ ನಂದಾ ಅಧಿಕಾರ. ಬಳಿಕ ಪ್ರಧಾನಿಯಾಗಿ ಅಧಿಕಾರಕ್ಕೇರಿದ ಇಂದಿರಾ ಗಾಂಧಿ. ಕಾಂಗ್ರೆಸ್ಗೆ ಹಿನ್ನಡೆ. 1967ರಲ್ಲಿ ಲೋಕಸಭೆ ಕ್ಷೇತ್ರಗಳ ಸಂಖ್ಯೆಯನ್ನು 494ರಿಂದ 520ಕ್ಕೆ ಹೆಚ್ಚಿಸಲಾಯಿತು. ಎಸ್ಸಿಗೆ 77, ಎಸ್ಟಿ ವರ್ಗಕ್ಕೆ 37 ಕ್ಷೇತ್ರವನ್ನ ಮೀಸಲಿಡಲಾಯಿತು. ಫೆಬ್ರವರಿ 17ಕ್ಕೆ ಆರಂಭವಾದ ಮತದಾನ ಫೆಬ್ರವರಿ 21ಕ್ಕೆ ಮುಗಿಯಿತು. ಹಲವು ಸಂಕಷ್ಟ ಸಂಕೋಲೆಗಳ ನಡುವೆ 1967ರಲ್ಲಿ ಇಂದಿರಾ ಗಾಂಧಿ ನೇತೃತ್ವದಲ್ಲಿ ಚುನಾವಣೆ ಎದುರಿಸಿದ ಕಾಂಗ್ರೆಸ್ ಗೆದ್ದರೂ ಮೊದಲ ಬಾರಿಗೆ ದೊಡ್ಡ ಹಿನ್ನಡೆ ಅನುಭವಿಸಿತು. ಇಂದಿರಾಗೆ ಸಂಕಷ್ಟಗಳ ಸರಮಾಲೆ. ದೇಶದ ಆಂತರಿಕ ಭದ್ರತೆಗೆ ಸವಾಲಾದ ನಕ್ಸಲರು. ದೇಶಾದ್ಯಂತ ತಲೆದೋರಿದ ಆಹಾರದ ಅಭಾವ. ದಕ್ಷಿಣದಲ್ಲಿ ಹೆಚ್ಚಿದ ಹಿಂದಿ ವಿರೋಧಿ ಹೋರಾಟ. ಕುಸಿದಿದ್ದ ದೇಶದ ಆರ್ಥಿಕ ಅಭಿವೃದ್ಧಿ (2.4) ದರ. ಕುಸಿದರೂ ಗೆದ್ದ ಇಂದಿರಾ. ಆಂತರಿಕ ಬಂಡಾಯ, 15 ವರ್ಷದ ಆಡಳಿತ ವಿರೋಧಿ ಅಲೆ, ಪ್ರತಿಪಕ್ಷಗಳ ಪ್ರಾಬಲ್ಯದಿಂದ ಕಾಂಗ್ರೆಸ್ ಮತ ಪ್ರಯಾಣ ಕುಸಿಯಿತು. ತೀವ್ರ ಪೈಪೋಟಿಯ ನಡುವೆ 520 ಕ್ಷೇತ್ರಗಳ ಪೈಕಿ 283 ಸ್ಥಾನ ಗಳಿಸಿತು. 1962ರಲ್ಲಿ ಗೆದ್ದ ಸ್ಥಾನಕ್ಕಿಂತ 78 ಸ್ಥಾನಗಳು ನಷ್ಟವಾದವು. ಇಂದಿರಾ ಸಂಪುಟದ 7 ಸಚಿವರು ಚುನಾವಣೆಯಲ್ಲಿ ಸೋಲು ಅನುಭವಿಸಿದರು. ಕಾಂಗ್ರೆಸ್ ಮತ ಪ್ರಮಾಣ 44ರಿಂದ 40ಕ್ಕೆ ಇಳಿಯಿತು. ಸಿ ರಾಜಗೋಪಾಲಾಚಾರಿ ಅವರ ಸ್ವತಂತ್ರ ಪಕ್ಷ 44 ಕ್ಷೇತ್ರಗಳಲ್ಲಿ ಗೆದ್ದು ಪ್ರತಿಪಕ್ಷವಾಗಿ ಹೊರಹೊಮ್ಮಿತು. ದೀನ್ ದಯಾಳ್ ಉಪಾಧ್ಯಾಯ ಸಾರಥ್ಯದ ಭಾರತೀಯ ಜನಸಂಘದ ಬಲ 14ರಿಂದ 35 ಸ್ಥಾನಗಳಿಗೆ ವೃದ್ಧಿಯಾಯಿತು. ತಮಿಳುನಾಡಿನಲ್ಲಿ ರಾಜಗೋಪಾಲಾಚಾರಿ ಅವರ ಸ್ವತಂತ್ರ ಪಕ್ಷ ಎಂಜಿ ರಾಮಚಂದ್ರನ್, ಕರುಣಾನಿಧಿ, ಸಿಎನ್ ಅಣ್ಣಾದುರೈ,
ನೆಡಚೇಳಿಯಂ ಸಾರಥ್ಯದ ಡಿಎಂಕೆ ಸಿಪಿಐಎಂ ಪಕ್ಷಗಳು ಕಾಂಗ್ರೆಸ್ ಪಕ್ಷವನ್ನು ಮಕಾಡಿ ಮಲಗಿಸಿದ್ದವು. ಇದೇ ವೇಳೆ ಅನೇಕ ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಸ್ತಿತ್ವ ಅಲುಗಾಡತೊಡಗಿತು.